ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವಾಗ ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಪ್ಲೇನ್ ಬ್ಲೌಸ್ ಕಟಿಂಗ್ ನೋಡಿ, ಬಟ್ಟೆ ಈ ಥರ ಎಡ್ಜಿ ಇದೆಯಲ್ಲ, ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಬೇಕು. ಎಷ್ಟೋ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ಮೆಜರ್ಮೆಂಟ್ ಹೇಗೆ ತೊಗೊಳೋದಂದರೆ ನೋಡಿ, ಹುಕ್ಸಿನ ಮನೆ ಇದೆಯಲ್ಲ, ಇಲ್ಲಿಂದ ಎಡ್ಜಿಂಗ್ ಸ್ಟಿಚ್ ಇರುತ್ತಲ್ಲ ಬಗ್ಲ ಹತ್ರ, ಇಲ್ಲಿ ನೋಡಿರಿ, ಮಾರ್ಜಿನ್ ಸೇರಿ 12 ಇಂಚಿದೆ. ಅವರಿಗೆ ಕರೆಕ್ಟ್ ಮೆಜರ್ಮೆಂಟ್ 10 ಇಂಚ್ ಬೇಕಾಗುತ್ತೆ. ಈಗ ಮಾರ್ಜಿನ್ 2 ಇಂಚ್ ಸೇರಿ 12 ಇಂಚಿದೆ. ಮೈ ಉದ್ದ ಮೈ ಉದ್ದ 15 ಇದೆ. ಮೈ ಉದ್ದ 15 ಇದೆ. ಎದೆ ಸುತ್ತಾಡತ್ತೆ 12 ಇದೆ. 40 ಇಂಚ್ ಅದು ಸುತ್ತಾಡತ್ತೆ. ಮಾರ್ಜಿನ್ ಸೇರಿ 10 ಇಂಚ್ ಬೇಕು. ಕರೆಕ್ಟ್ ಸೈಜ್. ಎಕ್ಸ್ಟ್ರಾ ಬಟ್ಟೆ ಮಾರ್ಜಿನಿಗೆ 2 ಇಂಚು 12 ಇಂಚು ಎದೆ ಸುತ್ತಾಡತ್ತೆ. ಮೈ ಉದ್ದ 15 ಇಂಚ್ ತೊಗೊಬೇಕು. ನೋಡಿ, ಇದನ್ನು ಬಟ್ಟೆನ ಎಜ್ಜಿರುತ್ತಲ್ಲ ಬಟ್ಟೆದು, ಇಲ್ಲಿ ಕಟ್ ಮಾಡಿರೋದು 1 ಮೀಟರ್ ಇರೋದು, ಈ ಥರ ಹಾಕೊಂಡ್ಬಿಟ್ಟು ನಾನು 12 ಇಂಚ್ ಬೇಕಿರೋದು ನಮಗೆ. ಮಾರ್ಜಿನ್ ಸೇರಿ ನೋಡ್ಕೊಡಿ 12 ಇಂಚ್ ಇದೆಯೋ ಅಂತ. 12 ಇಂಚ್ ಹಾಕೋದು. ಓಕೆ, 12 ಇಂಚಿದೆ. ಹನ್ನೆರಡು ಇಂಚಿದೆ. ಈಗ ನಾನು ಸೆಂಟರ್ಗೆ ಫೋಲ್ಡ್ ಮಾಡ್ಕೊತೀನಿ. ನೀಟಾಗಿ ಕೆಳಗಿನ ಬಟ್ಟೆನ ಮತ್ತು ಮೇಲೆ ಇಟ್ಕೊಂಡು ತಗೊಳ್ಳಿ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತೇನೆ ನಾನು. ಇದು ಎಕ್ಸ್ಟ್ರಾ ಇದೆಯಲ್ಲ ಅದೆಲ್ಲ ಕಟ್ ಮಾಡೋಣ. ತೋಳು ಬೇಕಾಗುತ್ತೆ. ತೋಳು 7.5 ಇದೆ. 1 ಇಂಚ್ ಫೋಲ್ಡಿಂಗಿಗೆ ಸಿಂಗಲ್ ಬ್ಲೌಸ್ ಎಲ್ಲ ನನಗೆ 8.5. ಜಾಸ್ತಿನೇ ಇದೆ. ಕಟ್ ಮಾಡ್ತೇನೆ ನಾನು. ತೋಳಿ ಬಟ್ಟೆ ಕಟ್ ಮಾಡ್ತಿದ್ವಿ ಅದನ್ನು. ಈಗ ನಾವು 12 ಇಂಚ್ ಫೋಲ್ಡ್ ಮಾಡಿದ್ವಲ್ಲ, ಲೆಂತು ಉದ್ದ 15 ಇಂಚ್ ಬೇಕು. ಇದು ಎಷ್ಟು ಇಂಚ್ ಇದೆ ಅಂತ ನೋಡೋದಿಲ್ಲ. 15 ಇಂಚು ಅಂದರೆ 1 ಇಂಚ್ ಎಕ್ಸ್ಟ್ರಾ 16 ಬೇಕು ನಿಮಗೆ. ಮುಂದ್ಗಡೆ 2 ಇಂಚ್ ಎಕ್ಸ್ಟ್ರಾ 17 ಇಂಚ್ ತಗೊಂಡ್ರೆ 15 ಇಂಚು ಕರೆಕ್ಟ್ ಬರುತ್ತೆ ಫಿಟ್ಟಿಂಗು. ಇದು 19 ಇಂಚಿದೆ, ಜಾಸ್ತಿನೇ ಇದೆ. ಅದಕ್ಕೆ ನಾನು ಈಕ್ವಲಾಗಿ 17 ಇಂಚ್ ತಗೊಳ್ತೀನಿ. ಒಂದುಗಡೆ 15 ಬೇಕು. ಒಂದು 15 ಇಂಚಿಗೆ 2 ಇಂಚ್ ಎಷ್ಟು 17 ತೊಗೊಳ್ಳಿ. 17 ಇಂಚಿಗೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮಾರ್ಕ್ ಮಾಡಿ ಕಟ್ ಮಾಡೋದು ಎಷ್ಟೊಂದು ಗೊತ್ತಾಗಿಲ್ಲ ನೋಡಿ. ಈ ಥರ ಫೋಲ್ಡಿಂಗ್ ಮಾಡಬೇಕು. ಡಬಲ್ ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ ಬರಬೇಕು, ಓಪನ್ ಇರೋದು ಈ ಸೈಡ್ ಇರಬೇಕು. ಈಗ ಫೋಲ್ಡಿಂಗ್ ಆದಮೇಲೆ ತೋರಿಸಿದೆ. ಆಮೇಲೆ ಕೊರಳ ಹತ್ರ ಎಷ್ಟು ಇಂಚು ಅಗಲ ಬೇಕು ಲೆಂತು ಅಂದರೆ ನೋಡಿ, ಇವಾಗ ಲುಕ್ಸ್ ಪಟ್ಟಿದೆಯಲ್ಲ, ಈ ಕಡೆನೇ ತಗೊಳ್ಳಿ. ಅಂತ 2.5 ಇದೆ. ಕೆಳಗಡೆ ರೌಂಡ್ 2.5 ಆದರೆ ಮೇಲೆ 2 ತಗೊಳ್ಳಿ. ಲೆಂತ್ ಉದ್ದ 6.5 ಇದೆ. ಲೆಂತ್ ಉದ್ದ 6.5 ಇದೆ. ಅರ್ಧ ಇಂಚ್ ಇಷ್ಟ 7 ತಗೊಳ್ಳಿ. ಇಲ್ಲಿ ಕೊರಳಿನ ಶೇಪಿಗೆ ಇಲ್ಲಿ 2 ಇಂಚ್ ತಗೊಳ್ಳಿ. ಇಲ್ಲಿ 2 ಇಂಚು ಮಾರ್ಕ್ ಮಾಡಿ. ಲೆಂತ್ ಉದ್ದ 7 ಇಂಚು. ಇಲ್ಲಿ ರೌಂಡ್ ಬರ್ಬೇಕಂತ ಕಾರಣಕ್ಕೆ 2.5. ಇದು ಒಂದು ಲೈನ್ ಹಾಕು. ಹಾಗೆ ಒಂದು ರೌಂಡ್ ಶೇಪ್. ಇದು ಫ್ರಂಟ್ ಕೊರಳ ಹತ್ರ ಬರೋದಿದ್ದು, ಕೊರಳಿನ ಉದ್ದ ಇದು. ಈಗ ಭುಜದಾಗಲ 2.5 ಇದೆ. ರೆಡಿ 2.5 ಇದೆ. 15 ಇಂಚ್ ಇಷ್ಟ 3 ತಗೋಣ. 3 ಇಂಚು ಮಾತ್ರ. ಈಗ ಬಗಲಿನ ಸೈಡು 5.5 ತಗೊಳ್ಳೋಣ. ನೀವು ಬೇಕಾದ್ರೆ ಅವ್ರದ್ದು ಅಳ್ತಿದೆ ನೋಡ್ಬೋದು. ಬ್ಲೌಸ್ ಉಲ್ಟೆ ಮಾಡಿ ನೋಡೋಣ.
ಥರ ನೀಟಾಗಿ ಮಾಡಿಕೊಂಡು ಬಗ್ಲಿಂದ ಎಷ್ಟಿದೆ ಕೊಟ್ಟಿರೋ ಬ್ಲೌಸು ಎಷ್ಟು ಲೆಂತ್ ಉದ್ದ ಇದೆ ಅಂತ ನೋಡ್ಕೊಬೋದು. ನೋಡಿ ಈ ಥರ ಲೈನ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ತೊಗೊಳ್ಳಿ. 5.5 ಲೆಂತ್ ಉದ್ದ ಇದೆ. ಆಲ್ಮೋಸ್ಟ್ ಆಲ್ 10, 11, 12 ಇಂಚ್ 10 ಇಂಚಿನ ಮೇಲೆ 5.5 ಬರುತ್ತೆ. ಕೆಲವೊಬ್ಬರು ಮಾತ್ರ 6 ಇಂಚ್ ಬರುತ್ತೆ. ಆಗ ಬಗಲಿನ ಉದ್ದ ಕಂಕಳಿನ ಉದ್ದ 8.25 ಇದೆ. 8.25 ಇಂಚಿ ಬಂದಿದೆ, ಫಿಟ್ಟಿಂಗ್ ಬಂದಿದೆ. ಈಗ ಬಗಲಿನ ಉದ್ದ 5.5 ಇಂಚು, 5.5 ಇದೇ ಥರ 5.5 ಸೇಮ್ ನೋಡ್ಕೊಳ್ಳಿ. ಒಂದು ಲೈನ್ ಹಾಕೊಂಡ್ಬಿಡಿ. ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕು, ಬಗಲ್ ಶೇಪ್ ತೆಗಿಯೋಕ್ಕೆ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕು ನೋಡಿ. ಆಮೇಲೆ ಒಂದು ಇಂಚಿಗೆ 1.5 ಇಂಚು, 2 ಇಂಚಿಂದ ಲೈನಿಂದ ಈ ಥರ ಕ್ರಾಸ್ ಆಗಬೇಕು. ಮೇಲೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮೇಲಿಂದ ಕ್ರಾಸ್ ಮಾಡಬೇಕು. ಹಾಗೆ ಇದು ಒಂದು ಲೈನಿಂದ ಸ್ವಲ್ಪ 1 ಇಂಚು ಒಳಗೆ ಹೋಗಬೇಕು. ಈ ಥರ ಈಗ ಡೀಪ್ ತೊಗೊಂಡ್ವಿ. ಫ್ರಂಟ್ ಡೀಪಿಗೆ 7 ಇಂಚ್ ತೊಗೊಂಡಿದ್ದೀವಿ, 6 ಇಂಚ್ ನಡಿಬೇಕು. ಹಾಗೆ ಉಕ್ಸ್ಪಟ್ಟಿ ಎಷ್ಟು ಉದ್ದ ಇದೆ ಲೆಂತು 4.25 ಇದೆ ನೋಡಿ, 4.25 ಇದೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ 5.5 ತೊಗೊಳ್ಳೋಣ. ಇದೇ ಥರ ಬ್ಲೌಸ್ ಹಿಡ್ಕೊಂಡು ಮಾರ್ಕ್ ಮಾಡಿ ನೋಡಿ. ಸೈಡ್ ಫಿಟ್ಟಿಂಗಲ್ಲಿ ಸೈಡಲ್ಲಿ ಈಗ ಉಕ್ಸ್ಪಟ್ಟಿ ದಾಂಡೆ ತೊಗೊಂಡ್ವಲ್ಲ ಅದೇ ಥರ ಸೈಡೆಲ್ಲ ತೊಗೊಳ್ಳೋಣ. ರೆಡಿ 7 ಇದೆ, 1 ಇಂಚ್ ಎಕ್ಸ್ಟ್ರಾ 8 ತೊಗೊಳ್ಳೋಣ. ಈಗ ನಾವು ಬೆಲ್ಟ್ ಪಟ್ಟಿಗೆ 3.5 ಇಂಚು, ಬೆಲ್ಟ್ ಪಟ್ಟಿಗೆ 3.5 ಇಂಚ್ ತೊಗೊಂಡು ಇಲ್ಲಿ 3 ಇಂಚು. ಇಲ್ಲಿಂದ ಕ್ರಾಸಿಂಗ್ ಶೇಪಿಗೆ 3.5 ಇಂಚು ಸ್ವಲ್ಪ ಕ್ರಾಸ್ ತೊಗೊಳ್ಳೋಣ. ಕ್ರಾಸ್ ತೊಗೊಂಡು ಇಲ್ಲಿಂದ ಸ್ಟ್ರೈಟ್ ಮಾಡಿ. ಎಕ್ಸ್ಟ್ರಾ ಬಟ್ಟೆಗಳು ತೆಗೆದುಬಿಡೋಣ. ಮತ್ತು ಲೆಂತು 17 ಇಂಚಿದೆ. ನಾನು ಫ್ರಂಟ್ ಪಾರ್ಟ್ ಅಂದರೆ ಕೊರಳಿನ ಅಗಲ 2 ಇಂಚು, ಇಲ್ಲಿ 2.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಕ್ರಾಸು ಅರ್ಧ ಇಂಚ್ ತೊಗೊಳ್ಳಿ. ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿ ಅರ್ಧ ಇಂಚ್ ತೊಗೊಳ್ಳಿ. ಇದು ರೌಂಡ್ ಬೇಕಂದ್ರೆ ಮಾತ್ರ 2.5, 2 ಸಾಕಂದ್ರೆ 2 ತೊಗೊಳ್ಳಿ. ಭುಜದ ಅಗಲ 3 ಇಂಚು, ಬಗಲ ಉದ್ದ 5.5 ಇಂಚ್ ತೊಗೊಂಡಿದ್ದೀನಿ. 5.5 ಫಸ್ಟ್ ಲೈನ್ ಅಂದರೆ ಫ್ರಂಟ್ ಪಾರ್ಟಿ 1 ಇಂಚ್ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟಿ 1.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಹಾಗೆ ಅಂದರೆ ನಿಮ್ಮದು ಬ್ಲೌಸ್ ಅಳತೆ ಲೆಂತ್ ಎಷ್ಟು ಉದ್ದ ಇದೆ. ಇಲ್ಲಿ 5.5 ಇತ್ತು, ಉಕ್ಸ್ 5 ಇತ್ತು ಅಂದರೆ 6 ತೊಗೊಳ್ಳಿ, 4 ಇದ್ದರೆ 5 ತೊಗೊಳ್ಳಿ, ಇದು 5 ಇದ್ದರೆ 6 ತೊಗೊಳ್ಳಿ. ಅದೇ ಥರ ಇಲ್ಲಷ್ಟೇ 7 ಇದ್ದರೆ 8 ತೊಗೊಳ್ಳಿ. ಇದು 7 ಇದೆ 8 ತೊಗೊಂಡಿದ್ರಿ. ಬೆಲ್ಟ್ ಪಟ್ಟಿ ಎಲ್ಲ ನಾರ್ಮಲ್ ಸೈಜು, ಒಂದೇ ಸೈಜ್ ಬರುತ್ತೆ ಎಲ್ಲರಿಗೂ. ನೀವೇನು ಉದ್ದ ಮಾಡಬೇಕು ಬ್ಲೌಸ್ ಅಂದರೆ ಈ ಪಾರ್ಟ್ ಅಷ್ಟೇ ಜಾಸ್ತಿ ಮಾಡಬೇಕು. ಇಲ್ಲಿ 3.5 ಇಂಚು ಉದ್ದ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ಸೇಮ್ ಇದೆ ಇಂಚ್ ಇಷ್ಟೇ ಸೈಜ್ ತೊಗೊಳ್ಳಿ. ಈಗ ನಾವು ಮಾರ್ಕ್ ಮಾಡೋದು ಎಲ್ಲಿ ಇದು ಮಾಡಬೇಕಂತ ಮಾರ್ಕ್ ಮಾಡೋದು. ಈಗ ಲೆಂತು 6 ಇದೆ. ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2.5 ಇಂಚು ಅಗಲ ತಗೊಳ್ಳಿ. ಟಕ್ಸ್ ಹಿಡಿಯೋದು, ಟಕ್ಸ್ 2.5. ಇಲ್ಲಿಂದ 2.5 ಇಂಚು ಮೇಲಿಂದ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 5 ಇಂದ 6 ಇಂಚಿಗೆ ಒಂದು ಟಕ್ಸ್ ಹಿಡೀರಿ. ಇಲ್ಲಿಂದ 3.5 ಇಂಚು ಸೆಂಟರು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, 2.5 ಇಂಚು ಉದ್ದ ತಗೊಳ್ಳಿ. ಈ ಥರ ಟೆಕ್ಸ್ ಬರಲಿ. ಇಲ್ಲಿ ಲಾಸ್ಟ್ 3 ಇಂಚು, 3.5 ಇಂಚು ಉದ್ದ ತಗೊಳ್ಳಿ. ಈ ಥರ ಬರಬೇಕು ನೋಡಿ. 2.5 ಇಂಚು, 3, 6 ಇಂಚು, ಇಲ್ಲಿ 2.5. ಇಲ್ಲಿಂದ ಇಲ್ಲಿಗೆ ಸೆಂಟರ್ ಪಾಯಿಂಟ್ಗಾರು ಮಾಡ್ಬೋದು. ಇಲ್ಲಿಂದ 2.5, 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಲೆಂತ್ 3 ಇಂಚು, ಇಲ್ಲಿಂದ 2.5, ಇಲ್ಲಿಂದ 3 ಅಂತ. ಈಗ ನಾವು ಬ್ಯಾಕಲ್ಲಿ ಅದು ರೌಂಡ್ ತೆಗೆದಿಲ್ಲ ಬ್ಯಾಕ್ ಪಾರ್ಟ್.
ಬ್ಯಾಕ್ ಡೀಪು ರೆಡಿ 9 ಇಂಚಿದೆ. ರೆಡಿ 9 ಇಂಚಿದೆ. ಅವ್ರಿಗೆ 1 ಇಂಚ್ ಎಕ್ಸ್ಟ್ರಾ ಆಗಿದ್ದರಿಂದ 10 ಇಂಚ್ ತೊಗೊಳ್ಳೋಣ. 10 ಇಂಚ್ ಒಂದು ಮಾರ್ಕ್ ಮಾಡ್ತೀನಿ. ನಮಗೆ ರೌಂಡ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ಆಮೇಲೆ ರೆಡಿ 15 ಇಂಚ್ ಬೇಕಿದೆ ಬ್ಲೌಸು. ರೆಡಿ ಇಲ್ಲಿಗೆ ರೆಡಿ ಬರಬೇಕು ಬ್ಲೌಸು. 10 ಇಂಚ್ ಉದ್ದ ಇದೆ. 2.5 ಇಂಚ್ ತಗೊಳ್ಳೋಣ. ರೌಂಡ್ ಡೀಪಿಗೋಸ್ಕರ 2.5 ಇಂಚು. ಇಲ್ಲಿಂದ 2 ಇಂಚಿಗೆ ಸೇಮ್ ಜಾಯಿನ್ ಮಾಡ್ಕೊಳ್ಳೋದು. ಸೇಮ್ ಈ ಥರ ಕಟ್ಟಿಂಗ್ ಮಾಡೋದು. ಈಗ ಕಟ್ ಮಾಡ್ತೀನಿ. ಮೊದಲು ಬೆಲ್ಟ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿ. ಮಗ ಶೇಪ್ ಕಟ್ ಮಾಡ್ತೀನಿ. 4 ಪೀಸನ್ನು 1.5 ಇಂಚು ತೆಗೆದುಬಿಡಿ. ಆಮೇಲೆ 2 ಪೀಸ್ ಎಕ್ಸ್ಟ್ರಾ ತೊಗೊಂಡು 1 ಇಂಚು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಕಟ್ ಮಾಡಿ. ಸ್ವಲ್ಪ ಅಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಒಳಗೆ ಹೋಗಲಿ. ಇಲ್ಲಿ ಒಂದು ಪಾಯಿಂಟ್ ಒಳಗೆ ಹೋಗಲಿ. ಆಮೇಲೆ ಡೀಪು ಫ್ರಂಟ್ ಡೀಪು ಬ್ಯಾಕ್ ಡೀಪು ಇಲ್ಲಿ ಸ್ವಲ್ಪ 2 ಪೀಸ್ ಅಷ್ಟು ತೊಗೊಳ್ಳಿ. 2 ಪೀಸ್ ಅಷ್ಟು ತೊಗೊಂಡು ಫ್ರಂಟ್ ಡೀಪ್ ತೆಗಿ. ಫ್ರಂಟ್ ಡೀಪ್ ಆಯಿತು. ಈಗ ಬ್ಯಾಕ್ ಡೀಪು ನೋಡಿ ಮಾರ್ಕ್ ಮಾಡಿದ್ದೀನಲ್ಲ ಅದೇ ಥರ. ಕಟಿಂಗ್ ಆಯಿತು. ಮೇಲೆ ಭುಜದ್ದು ಸಪ್ರೇಟ್ ಮಾಡೋಣ. ಕಟಿಂಗ್ ಆಯಿತು ಇವಾಗ. ಬ್ಯಾಕ್ ಪಾರ್ಟ್ ಇದು ಇಲ್ಲಿ ಟಕ್ಸ್ ಬರುತ್ತೆ. ಆಮೇಲೆ ಫ್ರಂಟ್ ಪಾರ್ಟು ಎರಡೂ ಸೇಮ್ ಮಾರ್ಕ್ ಮಾಡಿರ್ತೀರಲ್ಲ ಈಕ್ವಲ್ ಫೋಲ್ಡ್ ಮಾಡಿ. ಇದು ಮಾರ್ಕ್ ಇದ್ದಿಲ್ಲ, ಅದೇ ಸೇಮ್ ಇದೆ. ಇಷ್ಟೇ ಮೆಜರ್ಮೆಂಟಿಂದ ಮಾರ್ಕ್ ಮಾಡ್ಕೊಳ್ಳಿ 2 ಸೈಡನ್ನು. ಸ್ವಲ್ಪ ಕಾಣಿಸ್ತಾ ಇಲ್ಲ, ಸ್ವಲ್ಪ ಇದೆ. ಇದೇ ಥರ ಇದನ್ನೇ ಸಪ್ರೇಟಾಗಿ ಕಟ್ ಮಾಡೋಣ ಸೆಂಟರ್. ಇದು ಬೆಲ್ಟು. ಇದು ಪೈಪಿಂಗ್ ಬರುತ್ತೆ. ಕ್ರಾಸಾಗಿ ಕಟ್ ಮಾಡಬೇಕು ಪೈಪಿಂಗಿಗೆ. ನೋಡಿ ಕ್ರಾಸ್ ಯಾವ ಥರ ಕಟ್ ಮಾಡೋದು ತೋರಿಸ್ತೀನಿ. ಇಲ್ಲಿಂದನೇ ಕ್ರಾಸ್ ತಗೋಬೇಕು. 1 ಇಂಚಿಗೆ 1 ಪೀಸ್ ತಗೋಬೇಕು. ಇದೆಲ್ಲ ಪೀಸ್ ಕಳಿಬೇಡಿ, ಇದೆಲ್ಲ ಪೈಪಿಂಗ್ ಬರುತ್ತೆ. ಈಗ ತೋಳು ಕಟ್ಟಿಂಗ್ ತೋರಿಸ್ತಾ ಇದ್ದೀವಿ. ತೋಳು ಕಟ್ಟಿಂಗ್ 4 ಫೋಲ್ಡ್ ಮಾಡ್ಕೊಳ್ಳಿ. 2 ತೋಳಾಗುತ್ತೆ. ಓಪನ್ ಇರೋದು ಈ ಸೈಡ್ ಇರಬೇಕು, ಕ್ಲೋಸ್ ಇರೋದು ಈ ಸೈಡ್ ಇರಬೇಕು. ಕ್ಲೋಸ್ ಇರೋದು ಈಗ ತೋಳಿನ ಉದ್ದ ರೆಡಿ. ತೋಳಿನ ಉದ್ದ 7.5 ಇದೆ. 1 ಇಂಚ್ ಎಕ್ಸ್ಟ್ರಾ 8.5 ಮತ್ತು 1/4 ಇಂಚು ಮಾರ್ಜಿನ್ 8 ತಗೊಳ್ಳಿ.
ಸೇಮ್ ಅದೇ ಥರ ಮೆಜರ್ ಮಾಡ್ಕೊಳ್ಳಿ. ಒಂದು ಲೈನ್ ಹಾಕೊಂಡು ಇದು ತೊಳಿನ ಉದ್ದ. ಇಲ್ಲಿಂದ ನಾವು ಓಪನ್ ಇದೆಯಲ್ಲ, ಓಪನ್ ಇರೋ ಸೈಡು, ಈ ಕ್ಲೋಸ್ ಇರೋ ಸೈಡಲ್ಲ, ಓಪನ್ ಇರೋ ಸೈಡು 3 ಇಂಚು ಡೌನಿಂಗ್ ತೊಗೊಬೇಕು. ನಿಮ್ಗೆ ಅರ್ಥ ಇಲ್ಲ ಅಂದರೆ ಈ ಥರ 3 ಇಂಚ್ ಮಾರ್ಕ್ ಮಾಡ್ಕೊಂಡು ಒಂದು ಅಡ್ಡ ಲೈನ್ ಹಾಕಿ ಅಲ್ಲಿ ಕಂಕಳಿನ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ಬಗ್ಗೆ ಸುತ್ತಳತೆ ಅಂದರೆ ಕೆಲವೊಂದು ಪೀಸ್ ಪ್ಯಾಚ್ ಮಾಡಬೇಕಾಗುತ್ತೆ. ಇದು 1 ಮೀಟರ್ ಇರೋದ್ರಿಂದ ಪ್ಯಾಚ್ ಬರೋಲ್ಲ. 8 ಕಾಲಿದೆ. ಇಲ್ಲಿಂದ 8 ಕಾಲಿಗೆ ಡೌನಿಂಗಿಗೆ ಒಂದು ಮಾರ್ಕ್ ಮಾಡಿ ಒಂದು ಲೈನ್ ಹಾಕಿ. ಮೇಲ್ಗಡೆ 2 ಇಂಚಿಗೆ ಒಂದು ಮಾರ್ಕ್ ಮಾಡಿ 2 ಇಂಚ್ ಒಳಗೆ ಕ್ರಾಸಿಂಗ್ ತೊಗೊಳ್ಳಿ, ಈ ಥರ ಶೇಪ್ ಹಾಕಿ. ಇನ್ನೂ ಶೇಪು ಅದಕ್ಕೆ ಬರಲಿ. ಅದು ಈ ಶೇಪಿಗೆ ಒಂದು ಅರ್ಧ ಇಂಚು ಗ್ಯಾಪ್ ಇರಲಿ. ಇಲ್ಲಿ ಫುಲ್ ಕೂಡಿ ಲೈನ್ ಬರಲಿ. ಇಲ್ಲಿ 1 ಇಂಚು ಮಾರ್ಕಿಂಗ್ ಹೋಗುತ್ತೆ. ಈ ಕಟ್ ಮಾಡೋಣ. ಫಸ್ಟ್ 4 ಪೀಸನ್ನು ಸೇರಿ ಫಸ್ಟ್ ಲೈನ್ ಅಂದರೆ ಹಿಂಭಾಗದ ಲೈನಿಗೆ ಕಟ್ ಮಾಡಿ ಇಲ್ಲಿ ಒಂದು ಗುರ್ತು ಮಾಡಿದ್ವಿ, ಇಲ್ಲಿ ಮಾರ್ಕ್ ಮಾಡಿದ್ವಿ ಯಾವ ಸೆಂಟರಿಗೆ ಅಂತೇಳಿ. ಈಗ ಸಿಂಗಲ್ ಅಷ್ಟೇ 2 ಪೀಸ್ ಅಷ್ಟೇ ತೊಗೊಂಡು ಈಗ ಅರ್ಧ ಇಂಚು ಡೌನಿಂಗ್ ಕೊಟ್ಟಿರ್ತೀವಲ್ಲ ಅಷ್ಟೇ 2 ಪೀಸ್ ಅಷ್ಟೇ ಮಾಡಬೇಕು. ಇದು ಮುಂಭಾಗ ಬರುತ್ತೆ ನೋಡಿ. ಇದು ಈಕ್ವಲ್ ಇಟ್ಕೊಂಡು ಹಾಕೊಳ್ಳಿ. ನೋಡಿ ತೋಳು ಕಟ್ ಮಾಡಿದ್ದೀನಿ. ಈಗ 7.5 ಬೇಕು, 1 ಇಂಚ್ ಅಷ್ಟು ಎಂಟುವರೆ ತೊಗೊಳ್ಳಿ. ಇಲ್ಲಿ ಕ್ರಾಸಿಂಗ್ 2.5 ಇಂಚ್ ಮಾರ್ಕ್ ಮಾಡ್ಕೊಂಡು 2.5 ಇಂಚಿಂದ ಕ್ರಾಸಿಂಗ್ ಬರಲಿ. ಡೌನಿಂಗ್ ಇಲ್ಲಿಂದ 3 ಇಂಚ್ ತೊಗೊಂಡಿದ್ದೀನಿ. ಈಗ ಇದು ಮುಂಭಾಗ ಬರುತ್ತದೆ, ಓಪನ್ ಕಡಿಮೆ ಇರೋದು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇದೆ, ಇದು ಹಿಂಭಾಗ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಪ್ಲೇನ್ ಬ್ಲೌಸ್ ಕಟಿಂಗ್ ತೋರಿಸ್ದೆ, ಅದೇ ಥರ ಟ್ರೈ ಮಾಡಿ. ಈಗ ಬ್ಲೌಸು ಒಂದು ಸ್ವಲ್ಪ ಗೊತ್ತಿರೋರು ಮಾಡ್ತೀರಾ, ಆ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಏನಾರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಈಗ ನಮ್ಮ ಬ್ಲೌಸ್ ಕಟ್ಟಿಂಗ್ ಮಾಡಿದ್ನಲ್ಲ ಅದೇ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಸ್ಟಿಚಿಂಗ್ ವಿಡಿಯೋ ಇಲ್ಲ ಸರಿ ಬಂದಿರ್ತಿಲ್ಲ, ಹಾಗಾಗಿ ಸ್ಟಿಚಿಂಗ್ ಆಗಿರೋ ಬ್ಲೌಸ್ ಹಾಕ್ತೀನಿ. ನೋಡಿ ಪೈಪಿಂಗ್ ಮಾಡಿದ್ದೀನಿ. ಸೇಮ್ ಇದೇ ಬ್ಲೌಸೇ ಕಟ್ಟಿಂಗ್ ತೋರಿಸಿರೋದು. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಪೈಪಿಂಗ್ ನೋಡಿ. ಆಮೇಲೆ ತೋಳು ಹೆಮ್ಮಿಂಗ್ ಮಾಡಿದ್ದೀನಿ. ಹೆಮ್ಮಿಂಗ್ ದಾರ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಥರ ಹೆಮ್ಮಿಂಗ್ ಮಾಡಿದ್ದೀನಿ ನೋಡಿ. ಈಗ 2 ಕಡೆ ತೋಳಿನ ಹೆಮ್ಮಿಂಗ್ ಆಯಿತು. ಉಕ್ಸ್ ಮಾಡಿದ್ದೀನಿ ನೋಡಿ, ಉಕ್ಸ್ ಹಾಕಿದ್ದೀನಿ. ಉಕ್ಸಲ್ಲಿ ದಾರದಲ್ಲೇ ಉಕ್ಸಿನ ಮನೆ ಮಾಡಿದ್ದೀನಿ. ಅದರಲ್ಲೇ ಬಟ್ಟೆಯಲ್ಲೇ ಮಾಡಿದ್ದೀನಿ. ದಾರ ಎಕ್ಸ್ಟ್ರಾಯಿಂದ ದಾರದಿಂದ ಮಾಡಿಲ್ಲ ನೋಡಿ. ಸೇಮ್ ಇದೇ ಯಾವ ಬ್ಲೌಸ್ ಕಟ್ ಮಾಡಿದ್ದೆ ಅದೇ ಬ್ಲೌಸ್ ಸ್ಟಿಚಿಂಗ್ ಆಗಿದೆ. ನೆಕ್ಸ್ಟ್ ಬೇರೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಪ್ಲೇನ್ ಬ್ಲೌಸಿಂದು. ನೋಡಿ ಪೈಪಿಂಗ್ ನೀಟಾಗಿ ಕಾಣಿಸ್ತಾ ಇದೆ. ಒಂದೇ ಲೆವೆಲ್ಲಿ ಬಂದಿದೆ ಪೈಪಿಂಗೇ ತುಂಬ ಜನಕ್ಕೆ ಮಿಸ್ ಆಗೋದು. ಅದಕ್ಕೆ ಪೈಪಿಂಗೇ ತೋರಿಸ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಪೈಪಿಂಗಿಂದೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬರೀ ಪೈಪಿಂಗಿಂದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನೀವು ಹೊಸ್ದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೇಮ್ ಅಳತೆ ಬ್ಲೌಸ್ ಹೇಗಿದೆಯೋ ಅದೇ ಮೆಜರ್ಮೆಂಟ್ ಬಂದಿದೆ ನೋಡಿ. ಉಲ್ಟಾ ಈ ಥರ ಕಾಣಿಸ್ತಾ ಇದೆ. ಪೈಪಿಂಗ್ ಮಾಡಿದ್ದೀನಲ್ಲ ಉಲ್ಟಾ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಈ ಥರದ್ದು ರೌಂಡಾಗಿ ಈ ಥರ ಬರಬೇಕಿದೆ. ಇದು 15 ಇಂಚು ಉದ್ದ ಮೈ ಅಳತೆ ರೆಡಿಯಾಗಿದೆ ಬ್ಲೌಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.